ಬೇರಿಯ ಗ್ರಾಮದಲ್ಲಿ ಅದ್ದೂರಿ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಮಹೋತ್ಸವ. ಪ್ರಮುಖ ರಸ್ತೆಯಲ್ಲಿ ಸಾಂಸ್ಕೃತಿಕ ಕಲಾತಂಡದೊಂದಿಗೆ ಮೆರವಣಿಗೆ. ಬೇರಿಯ ಗ್ರಾಮದಲ್ಲಿ ಅದ್ದೂರಿ ರೇಣುಕಾ ಯಲ್ಲಮ್ಮ ತಾಯಿ ಉತ್ಸವ ಜರುಗಿತು. ಹೊರವಲಯದಲ್ಲಿರುವ ಕೆರೆಯಲ್ಲಿ ಯಲ್ಲಮ್ಮ ತಾಯಿ ಮೂರ್ತಿಯನ್ನ ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡಿ ಕಳಸ ಹೊತ್ತು ಪ್ರಮುಖ ರಸ್ತೆಯಲ್ಲಿ ನಗಾರಿ ಜೊತೆ ಭಕ್ತಿಗೀತೆಗಳೊಂದಿಗೆ ಸಾಗಿದರು. ಬಳಿಕ ಮಾಜಿ ಅಧ್ಯಕ್ಷರಾದ ಮಂಗಳಮುಖಿ ದೇವಿಕ್ ಅವರು ಮಾತನಾಡಿ, 7ನೇ ವರ್ಷದ ಉತ್ಸವಕ್ಕೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೆ ಯಲ್ಲಮ್ಮ ತಾಯಿ ಸಂತೋಷ ಭಾಗ್ಯವನ್ನು ಕರುಣಿಸಲಿ ಎಂದರು. ಬಂದಿರುವ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯ ನಡೆಯಿತು. ಕಾರ್ಯಕ್ರಮದಲ್ಲಿ ಅರ್ಚಕರು ರಾಧಮ್ಮ ಮಹಾದೇವ್, ಕವಿತಾ ಚಂದ್ರು, ಲೈಟಿಂಗ್ಸ್ ಲಕ್ಷ್ಮಣ, ರವೀಶ್, ಬಾಲು, ರೂಪ, ಪ್ರಶಾಂತ್, ಅಕ್ಷಯ್, ರಾಜೇಶ್, ಮಂಜುನಾಥ್, ಆಂಜನೇಯ ಬ್ಲಾಕ್, ಯೋಗೇಶ್ವರಿ, ಪುರುಷೋತ್ತಮ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಬರೋಲ್ಲ
ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಹಳೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿರುವ ಕಾಪಾಡಲಿ ದೇವರಲ್ಲಿ ಬೇಡುತ್ತಿದ್ದೇನೆ. ಶ್ರೀ ರೇಣುಕಾ ಅವರ ತಾಯಿ ನಮ್ಮ ಆರೋಗ್ಯ ಆಯುಷ್ಯ ಕಾಪಾಡಲೆಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿವಸ ನಮ್ಮ ಸಾಲಿಗ್ರಾಮ ತಾಲೂಕು ಬೇರೆ ಗ್ರಾಮದಲ್ಲಿ ಒಂದು ಯಲ್ಲಮ್ಮನ ಉತ್ಸವ 7ನೇ ವರ್ಷದಲ್ಲಿ ಆಗಿರೋದು. 7ನೇ ವರ್ಷದಿಂದ ಎಲ್ಲ ಅದ್ದೂರಿಯಾಗಿ ನಮ್ಮ ಗ್ರಾಮದವರು, ನಮ್ಮ ತಾಲೂಕಿನವರು, ಪ್ರತಿಯೊಂದು ಭಕ್ತಾದಿಗಳು ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ದೇವರು ಅವರೆಲ್ಲರಿಗೂ ಬಂದಂತ ಭಕ್ತಾದಿಗಳಿಗೆ ಅವ್ರನ್ನ ಆಶೀರ್ವಾದ ಮಾಡಿ ಹೇಳ್ತೀನಿ. ಮತ್ತೆ ಇದರಲ್ಲಿ ನಮಗೆ ಯಾರು ಭಕ್ತಾದಿಗಳು ನಮಗೆ ಕಾಣಿಕೆ ಅಮ್ಮನ ಗುಡಿಗೆ ಕೊಡ್ತಿರೋ ಅಂತವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು. ಅವ್ರಿಗೆ ಮಕ್ಕಳಿಗೆ ಅವ್ರ ವ್ಯಾಪಾರದರೇ ಆಗಿರ್ಲಿ, ಅವ್ರ ಯಾವಾರದರೇ ಆಗಿರ್ಲಿ, ಮಕ್ಕಳೇ ಆಗಿರ್ಲಿ, ಮನೆ ಸಂಸಾರದಲ್ಲೇ ಆಗಿರ್ಲಿ, ಅವ್ರಿಗೆ ಎಲ್ಲ ತಾಯಿ ಯಾವಾಗಲೂ ಭಂಡಾರ ಎಲ್ಲಮ್ಗೆ ಹೆಂಗೆ ಹಾಕ್ತಾರೆ ಅದೇ ರೀತಿ ಅವ್ರ ಮನೆಗೆ ಭಂಡಾರ ಆಗಿದೆ ಅಂತ ಕೇಳ್ಕೊತೀನಿ. ನಾನು ಅಮ್ಮವ್ರ ಹೇಳಂಗೆ ನಾನು ಕೊಡುವಂಥದ್ದು ಏನೂ ಇಲ್ಲ. ಆ ಎಲ್ಲ ತಾಯಿ ಕೊಟ್ಟಿರೋದ್ರಲ್ಲಿ ಯಾರು ನಮ್ಮ ಭಕ್ತಾದಿಗಳು ನಮ್ಗೆ ಏನ್ ಕೊಟ್ಟಿದ್ದಾರೆ ಅದೇ ಆ ಎಲ್ಲ ತಾಯಿಗೆ ಕೊಟ್ಟಿರೋದು ಹೊತ್ತು ನಮ್ಮ ಕೈಯಿಂದ ಏನು ಕೊಟ್ಟಿರೋ ಅಂತವ್ರಿಗೆ ಕೊಡದೇ ಇರೋರು ಸುಧಾ ಎಲ್ಲಾರು ಸುಧಾ ಎಲ್ಲ ತಾಯಿ ಒಳ್ಳೇದ್ ಮಾಡಿ ಅವ್ರ ಮಕ್ಕಳು ನಮಗೆ ಚೆನ್ನಾಗಿದೆ ಅಂತ ಕೇಳ್ಕೊತೀನಿ. ಈ ವೇದಿಕೆ ಮೇಲೆ ಕೂತಿರೋದು ನಮ್ಮ ಎಲ್ಲ ತಾಯಿ ಭಕ್ತಾದಿಗಳು ಅವನ್ನೆರಡು ಮಾತಾಡ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ. ಯಲ್ಲಮ್ಮ ತಾಯಿ 7ನೇ ವರ್ಷದ ವಾರ್ಷಿಕೋತ್ಸವ ದೇವಿಕಾ ಅವರು 7 ವರ್ಷದಿಂದ ಅವರಿಗೆ ಎಲ್ಲ ರೀತಿ ಆಶೀರ್ವಾದ ಸದಾಗಿದೆ. ಸಾಲಿಗ್ರಾಮ ತಾಲೂಕಿನ ನವೀನ್ ಕುಮಾರ್ ಅವರು ಈ ರೇಣುಕಾ ಯಲ್ಲಮ್ಮನಿಗೆ ಕಳಕಳಿ ಮನೆಯನ್ನು ಕೊಟ್ಟಿದ್ದೇನೆ. ಅವರಿಗೆ ಸುಖ ಸಂಪತ್ತನ್ನು ಕೊಟ್ಟು ವೇದಿಕೆ ಮೇಲೆ ಬರಬೇಕಂತ ಕಳಕಳಿ ಮನೆ ಆ ದೇವರಿಗೆ ಕೇಳ್ಕೊಳ್ತಿದ್ದೇನೆ.